ಹೇ ಗಾಯ್ಸ್, ಅಂತೂ ಇಂತೂ ಅಂಕೋಲ ಬಂದೇ ಬಿಡ್ತು. ನಾವು ಬಸ್ ಇಳ್ಕೊಂಡ್ವು. ಸೊ ಬಸ್ ಸ್ಟ್ಯಾಂಡಿಂದ ಈಗ ಆಟೋ ಸ್ಟ್ಯಾಂಡ್ ಕಡೆಗೆ ಹೊರಟಿದೀವಿ. ಯಾಕೆ, ಏನು, ಎತ್ತ? ಸೊ ಸಿಂಪಲ್ ಅಲ್ಲ ಗೈಸ್, ಮನೆಗೆ ಹೋಗ್ಬೇಕು ಅದಕ್ಕೋಸ್ಕರ. ಸೊ ಈಗ ಆಟೋ ಹತ್ಕೊಂಡು ನಾನು, ದಕ್ಷ, ನಮ್ಮ ಅಕ್ಕ, ನಮ್ ಚಿಂಟು ಎಲ್ರು ಮನೆ ಕಡೆಗೆ ಹೋಗ್ತಾ ಇದೀವಿ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಮ್ಮ ದಿನಚರಿನ ಸ್ಟಾರ್ಟ್ ಮಾಡ್ತೀವಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯ್ಸ್. ಇವತ್ತು ನಮ್ಮ ಮನೆಗೆ ಬಂದಿದ್ದೀವಿ, ಅಂಕೋಲಾ ಮನೆಗೆ. ನಾನು, ನಮ್ಮ ಚಿಂಟು, ನಮ್ಮ ದಕ್ಷ, ನಮ್ಮ ಅಕ್ಕ, ಸೊ 4 ಜನನೂ ಬಂದಿದ್ದೀವಿ. ಈಗ ನಮ್ಮ ದಕ್ಷಂಗೆ ಹಾಲು ಕೊಡೋಣ ಅಂದ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ನನಗೆ ಕಾಫಿ ಮಾಡ್ಕೋತಾ ಇದ್ದೀನಿ. ನಮ್ಮ ಅಕ್ಕ ಕಾಫಿ ಗಿಫಿ ಎಲ್ಲ ಏನೂ ಕುಡಿಯಲ್ಲ. ಆ್ಯಂಡ್ ಅವರೆಲ್ಲ ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದಾರೆ. ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ. ನನಗಿನ್ನು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮಾಡಿಬಿಟ್ಟು ಸ್ನಾನ ಮಾಡ್ಕೋತೀನಿ. ಸೊ ಬನ್ನಿ ಇವಾಗ ಫಸ್ಟು ಕಾಫಿನ ಕುಡಿಯೋಣ. ಯಪ್ಪ, ಕಾಫಿ ಕುಡಿಲಿಲ್ಲ ಅಂದರೆ ಆಗೋದೇ ಇಲ್ಲ. ಅದು ಹೆಂಗೆ ಬಿಟ್ಟಿರ್ತೀನಿ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ತಾ ಇದ್ದೀನಿ, ಏನಾದರೂ ಒಂದು ಮಾಡಬೇಕು ಅಂತ. ಆ ದೇವರೇ ನನಗೆ ಬುದ್ಧಿ ಕೊಡಬೇಕು, ಮತ್ತು ಇದೆಲ್ಲದನ್ನು ಬೇರ್ ಮಾಡೋ ಥರ ಶಕ್ತಿ ಕೊಡಬೇಕು. ಅದು ಹೇಗೆ ಬಿಟ್ಟಿರ್ತೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಾಫಿ, ಟೀ, ಜ್ಯೂಸ್, ಐಸ್ ಕ್ರೀಮ್ ಬರೀ ತಿನ್ಕೊಂಡಿರ್ಬೇಕು ಅಂತ ಇದ್ದೀನಿ. ಕುಕ್ಕುಂಬರು, ಕ್ಯಾರೆಟು ಈ ರೀತಿಯಾಗಿ ತಿನ್ಕೊಂಡು ಜೀವನ ಮಾಡಬೇಕು ಅಂತ ಇದ್ದೀನಿ. ಸೊ ಐ ಡೋಂಟ್ ನೋ ಗಾಯ್ಸ್ ಏನು ಮಾಡ್ತೀನಿ ಅಂತ, ಬಟ್ ಮಾಡೋದಂತೂ ನಿಜ. ಬಂದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಆಮೇಲೆ ಎದ್ಬಿಟ್ಟು ನಮ್ಮ ಅಕ್ಕಗೆ ಸ್ವಲ್ಪ ತಿಂಡಿ ಮಾಡಿ, ನಮ್ಮ ದಕ್ಷಗೆ ತಿಂಡಿ ಮಾಡಿದೆ. ಏನು ಮಾಡಿದೆ ಗೊತ್ತಾ? ನಮ್ಮ ದಕ್ಷಂಗೆ ರೊಟ್ಟಿ ಮಾಡಿಕೊಟ್ಟೆ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡಿಕೊಟ್ಟೆ ಅಂತ. ಗೈಸ್, ನಮ್ಮ ದಕ್ಷಂಗೆ ಪುಟ್ ರೊಟ್ಟಿ ರೆಡಿ. ದಿಸ್ ಇಸ್ ಫಾರ್ ದಕ್ಷ. ಬೇಗನೆ ಬಂದ್ವು ಅಲ್ಲ, ಆಲ್ಮೋಸ್ಟ್ 4:45 ಗಂಟೆ. ಸೊ ಬಂದಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದು ನಮ್ಮ ದಕ್ಷಂಗೆ ತಿಂಡಿ ಮಾಡ್ಕೊಡ್ತಾ ಇದ್ದೀನಿ. ಸೊ ದಕ್ಷ ಬೇರೆ ಏನು ಆಳು ಮುಳು ತಿನ್ನಲ್ಲ ಗೈಸ್. ಅವನಿಗೆ ರೊಟ್ಟಿ ಬೇಕು, ಇಲ್ಲಾಂದ್ರೆ ಚಪಾತಿ ಬೇಕು. ಸೊ ಇವತ್ತು ನಾನು ಅವನಿಗೆ ರೊಟ್ಟಿ ಮಾಡ್ಕೊಡ್ತಾ ಇದ್ದೀನಿ. ಪುಟಾಣಿ ರೊಟ್ಟಿ ದಕ್ಷಗೋಸ್ಕರ. ನೋಡಿ, ಪುರಿ ತರ ಓದ್ತಾ ಇದೆ. ಸೂಪರ್ ಅಲ್ಲ? ಹಾಗೆ ಗೈಸ್, ಶ್ವೇತಾ ಅಂದ್ರೆ ಏನ್ ತಿಳ್ಕೊಂಡ್ರಿ? ಹಿಂಗೆ ಎಲ್ಲ ಚಂದ ಚಂದ ಮಾಡ್ತೀನಿ, ಚೆನ್ನಾಗಿ ನೋಡ್ಕೋತೀನಿ ಎಲ್ಲಾರುನು. ಸೊ ಶ್ವೇ ಅಂದ್ರೆ ಒಂಥರ ಆಲ್ವೇಸ್ ಗುಡ್ ಗೈಸ್. ಕಾಫಿ ರೆಡಿ. ನಮ್ಮೂರಲ್ಲಿ ಟೈಮ್ ಆಗಲ್ಲ ಗೈಸ್. ಕಾಫಿ. ದಕ್ಷ ಅವ್ರ ಮೇಲೆ ಹೋದ್ರ ಸೈಡ್ ಹೋಗಿದಾರಾ? ಏನಂತೆ? ಬೇಕು ಅಂತ ನಮ್ಮನೆ 20-30 ನಿಮಿಷ ಎಸಿತಾನೆ ಇರ್ತೀನಿ. ಅವನೇ ಹೆಸರೆಲ್ಲ ಹಾಕ್ತಾನೆ. ಇವೆಲ್ಲ ಸಿಕ್ಕುದ್ವಾ? ಇಲ್ಲೇ ಇದ್ವಾ? ಚಿಂಟು, ವಾಟ್ ಈಸ್ ಡೂಯಿಂಗ್ ದಕ್ಷ? ಏನು? ಬೆಲ್ಲ ಸೋರಿಸ್ಕೊಬಂದಿದ್ದೀನಿ ಕೆನಾಲ್. Does anybody put bella? You know I don't like bella with hello. Mom, We have only sugar. look. I really need the chumpies to make some jungles. I have plenty of resources for making jungles. What's that? And what's for real trees are here only. Yeah. These can this
ನಮ್ಮ ದಕ್ಷ ಇದ್ದಾನಲ್ಲ ಗೈಸ್, ಒಂದು ಕಡೆ ಕುತ್ಕೊಳ್ಳಲ್ಲ ಆ್ಯಂಡ್ ಸುಮ್ಮನೆ ಮಾತಾಡ್ದಾನೆ ಅಂತೂ ಇರಲ್ಲ. ಯಾವಾಗಲೂ ವಟ 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 ಅಂತ ಇರ್ತಾನೆ, ಗೊತ್ತಾ ನಿಮಗೆ? ಸಾಕಾಗೋಗುತ್ತೆ ಗೈಸ್. ಬನ್ನಿ ಗೈಸ್, ಅವ್ರದ್ದೆಲ್ಲರದು ಸ್ನಾನ ಆಗಿದೆ, ಬೇಗ ಬೇಗ ಕೆಲಸ ಮಾಡೋಣ, ಇಲ್ಲ ಅಂದರೆ ಸೋಮಾರಿ ಆಗ್ಬಿಡ್ತೀನಿ. ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ದಾರಾ? ಹಾಗೇನೆ ಪ್ರಶಾಂತ್ ಸಹ ಸ್ನಾನ ಮಾಡ್ಕೊಂಡಿದ್ದ, ಅವನು ಸ್ವಲ್ಪ ಬಟ್ಟೆ ಇತ್ತು, ಸೊ ಎಲ್ಲರದು ಸೇರಿಸಿ ಬಟ್ಟೆ ಒಗ್ದಾಕಿದ್ದೀನಿ. ಆ್ಯಂಡ್ ಹೋಗ್ಬೇಕಾದ್ರೆ ನಾನು ಸಹ ಒಂದು ಪೇರ್ ಆಫ್ ಡ್ರೆಸ್ನ ಬಿಚ್ಚಾಕ್ ಹೋಗಿದ್ದೆ ಅಲ್ಲ, ಅದನ್ನು ಸಹ ಒಗ್ದು ಎಲ್ಲ ಒಣಾಕಿದ್ದೀನಿ ಗೈಸ್. ಸದ್ಯಕ್ಕೆ ಇವತ್ತಿನ ವಾಷಿಂಗ್ ಕೆಲಸ ಮುಗೀತು. ಆ್ಯಂಡ್ ಬನ್ನಿ ಇವಾಗ ಒಳಗೆ ಹೋಗೋಣ ಆ್ಯಂಡ್ ನೋಡೋಣ ಏನು ಮಾಡೋದಿದೆ ಮುಂದಿನ ಕೆಲಸ ಅಂತ. ಒಳಗಡೆ ಬಂದ ಚಿಂಟುಗೆ ಅವ್ರ ಅಜ್ಜಿ ಮಾವಿನ ಹಣ್ಣು ಕೊಟ್ಟಿದ್ರು, ಸೊ ತಿಂತಾ ಇದ್ದಾನೆ. ನೋಡಿ, ಇದೆಲ್ಲ ಕಲೆ ಅನ್ಸುತ್ತೆ ಅಲ್ಲ ಗೈಸ್, ಮಾವಿನ ಎಷ್ಟು ಚಂದ ಕಟ್ ಮಾಡಿದ್ದಾನೆ ನನ್ನ ಮಗ. ಸಿ ಗೈಸ್, ನಮ್ಮ ಚಿಂಟು ಯಾವ ರೀತಿ ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದಾನೆ. ಇಟ್ಸ್ ವೆರಿ ಕ್ಯೂಟ್ ಲುಕಿಂಗ್ ಅಲ್ಲ. ನಮ್ಮ ಚಿಂಟು ಬಂದಿದ್ದಾನೆ ಗೈಸ್, ಅಂಕಲ್ ಹಾಗೆ ಮಾವಿನ ಹಣ್ಣು ತಿನ್ನಕ್ಕೆ ಅಂತಾನೆ ಬಂದಿದ್ದಾನೆ. ಏನ್ ಪುಟ್ಟ? ಇಲ್ಲ, ಮತ್ತೆ ಹೋಗ್ತೀನಿ. ಮುತ್ತೋಗ್ತೀಯಾ? ಯಾ ಸಿಕ್ಕಿ. ವೆರಿ ನೈಸ್. ಇಲ್ಲಿ ಬಾ, ಕ್ಯಾಪ್ಚರ್ ಮಾಡೋಣ. Chicky, Yes, Daksha. can I tell you one secret? Yeah, you can also eat, Daksha. Yes. I want it now. You don't like these things, no? No. I will tell you something. This will be the shape in the Confucio mice. Yeah. Ice candy and the paper boat. Yeah, exactly. Same shape only, ma'am. Yeah. Now will. ನಮ್ಮ ದಕ್ಷಾಗೆ ಫ್ರೂಟ್ಸ್ ಎಲ್ಲ ಆಗಲ್ಲ ಗೈಸ್, ಓನ್ಲಿ ಜಂಕ್ ಫುಡ್. ಚೆಂದ ಕಾಣ್ತಾ ಇದ್ದೀನಿ ಅಲ್ಲ, ಹೇರ್ ಸ್ಟೈಲ್ ಚೆನ್ನಾಗಿದೆ ಅಲ್ಲ, ಒಳ್ಳೆ ಮಾಡೆಲ್ಸ್ಗಳು ಹೇರ್ ಸ್ಟೈಲ್ ಮಾಡ್ಕೋತಾರಲ್ಲ ಆ ರೀತಿ ಇಲ್ಲ ಇದು. ಸೂಪರ್ ಅಲ್ಲ, ಸೂಪರ್ ಅಲ್ಲ ಗೈಸ್, ವಾವ್. ಸೆಲ್ಫ್ ಪ್ರೈಸಿಂಗ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆಯಾ? ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಾವೀಗ ಹೊರಗಡೆ ಹೋಗ್ಬೇಕಲ್ಲ, ಸೊ ಬರೋದು ಎಷ್ಟೊತ್ತಾಗುತ್ತೋ ಏನೋ, ಅದಕ್ಕೇನೆ ಬಟ್ಟೆ ಎಲ್ಲ ತಗೊಬಂದು ಇಲ್ಲಿ ಹಟ್ಟಾದ್ಮೇಲೆ ಹಾಕಿದ್ದೀನಿ. ಆ್ಯಂಡ್ ಸೊ ಆವಾಗ ನನಗೆ ಸೇಫ್ ಅಂತ ಅನ್ಸುತ್ತೆ, ಬೇಗ ಬಂದು ಎಲ್ಲ ಬಟ್ಟೆ ಎತ್ತಾಕೋ ನೆಸಿಟಿ ಇರೋದಿಲ್ಲ. ಏನಂತೀರಾ ಗೈಸ್? ನೋಡಿ, ನಮ್ಮ ಅಕ್ಕನೇ ಫಸ್ಟು ನಮ್ಮ ಫ್ಯಾಮಿಲಿಲಿ ಈಗ ಕುತ್ಕೋತಾ ಇರೋದು ನನ್ನ ಜೊತೆ. ನಮ್ಮ ಚಿಂಟು ಎಲ್ಲೋದ? ಅವನು ಆಲ್ರೆಡಿ ಕೂತಿದ್ದ ಬಿಡು. ದಕ್ಷ ಹಾಬಿಸ್ ಮೈಕ ಕೂತ್ಕೊಂಡಿದ್ದಾನೆ. It's nice. Nice. Hey, where did Chintu go? Chintu, you can go back. You can sit that back. With Chintu. ಚೆನ್ನಾಗಿದ್ದೇನಪ್ಪ? ಹ್ಞೂ, ಚೆನ್ನಾಗಿದೆ. ಸೀಟ್ ಕವರ್ ಹಾಕಿಸ್ಬೇಕಲ್ಲ ಪಾಟಿಗೆ, ಲೈಫ್ ಟೈಮ್ ಅಲ್ಲ, ಸೊ ಹಾಕಿಸ್ಕೊಳ್ಳೋದು ಬೆಸ್ಟ್. ಹಾಯ್ ಚಿಂಟು, ಹೌ ಆರ್ ಯು? Hi, Prati. ಹಾಯ್ ದಕ್ಷ. Hi. ಹಾಯ್ ಚಿಂಟು, ಹೆಂಗಿದೆ ಅಮ್ಮನ ಕಾರು ಚಿಂಟು? ಚೆನ್ನಾಗಿದೆ ಕಣಪ್ಪ. ಪುಟಾಣಿದ ಆಟೋ ಆಟೋ ಅಂತಿದೆ, ಕೂರಲ್ಲ ಅಂತಿದೆ. ಸ್ವಲ್ಪ ಕೂತ್ಕೊಳ್ಳಿ. ಹೋಗೋಣ. Yes. ಹೇಗೂ ಊಟದ ಟೈಮ್ ಆಯ್ತು ಆ್ಯಂಡ್ ಸ್ವಲ್ಪ ಸಾಮಾನು ತರಬೇಕಿತ್ತು, ಹಾಗಾಗಿ ಹೊರಗಡೆ ಹೊರಟ್ವು. ಅಲ್ಲೇ ಊಟ ಮಾಡಿಕೊಂಡು ಸಾಮಾನು ತಗೊಂಡು ಬರೋಣ ಅಂತ. ರೆಸಾರ್ಟಿಗೂ ಕೊಡೋದಿತ್ತು, ಹಾಗೆ ನಾವು ರೆಸಾರ್ಟ್ ಕಡೆ ಹೋಗೋದಿತ್ತು. ಹಾಗಾಗಿ ಸೊ ಎಲ್ಲರೂ ಬಂದಿದ್ದೀವಿ, ನೋಡಬೇಕು ಏನೇನು ಯಾರ್ಯಾರು ತಗೋತಾರೆ ಅಂತ. ಮೇಯ್ನಾಗಿ ನಾವು ಫಸ್ಟ್ ಆರ್ಡರ್ ಮಾಡೋದು ನಮ್ಮ ದಕ್ಷ ಏನು ತಿಂತಾನೆ ಅದು. ನಮ್ಮ ದಕ್ಷ ನೂಡಲ್ಸ್ ಅಷ್ಟೇ ತಿನ್ನೋದು, ಹಾಗಾಗಿ ಫಸ್ಟು ಒಂದು ನೂಡಲ್ಸ್ ಆರ್ಡರ್ ಮಾಡೋದು. ಆಮೇಲೆ ನಮಗೆ ಅಂತ ಮಶ್ರೂಮ್ ಮಂಚೂರಿಯನ್ನು ಮತ್ತು ಫ್ರೈಡ್ ರೈಸು, ನನಗೆ ನಮ್ಮ ಅಕ್ಕನಿಗೆ ಅಂತ, ನಮ್ಮ ಚಿಂಟುಗೆ ದಕ್ಷಗೆ ಅಂತ ನೂಡಲ್ಸು. ಸೊ ಇದಿಷ್ಟು ಆರ್ಡರ್ ಮಾಡಿದ್ವು, ಒಂದೊಂದಾಗಿ ಬರ್ತಾ ಇದೆ. ನೋಡಿ, ಈಗ ನೂಡಲ್ಸ್ ಬಂದಿದೆ, ಸೊ ದಕ್ಷಗೆ ಹಾಕೊಡೋಣ ಅಂತ ಹಾಕೊಡ್ತಾ ಇದ್ದೀವಿ. ಅವನು ತರಕಾರಿ ಗಿರ್ಕಾರಿ ಏನೂ ತಿನ್ನಲ್ಲ, ಜಸ್ಟ್ ನೂಡಲ್ಸ್ ಒಂದೊಂದೇ ನೂಡಲ್ಸ್ ತೊಗೊಂಡು ತಿಂತಾನೆ ಗೈಸ್. ಅದು ಬರೀ ಸ್ವಲ್ಪನೇ ತಿನ್ನೋದು, ಅಷ್ಟೊಂದೇನು ತಿನ್ನಲ್ಲ. ಸೊ ಅವನಿಗೆ ಫಸ್ಟ್ ಸರ್ವ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಇರೋದನ್ನೆಲ್ಲ ನಾವು ಹಾಕ್ಕೊತಾ ಇದ್ದೀವಿ. ಅವನಿಗೆ ಅದರಲ್ಲೂ ಸಹ ಇನ್ನೂ ಆರಿಸಿ ಕೊಡಬೇಕು. ಸೊ ಇದಿಷ್ಟು ಅವನ ಕತೆ. ಬನ್ನಿ ಈಗ ಊಟ ಮಾಡೋಣ, ಬೇಗ ಬೇಗ ಊಟ ಮಾಡಿ ಹೋಗೋಣ. ನೋಡಿ ನಮ್ಮ ದಕ್ಷ ಹೇಗೆ ತಿಂತಾ ಇದ್ದಾನೆ ಅಂತ, ಒಂದೊಂದೇ ತಗೋತಾನೆ. ಊಟ ಏನೋ ಆಯಿತು. ಸೊ ಊಟ ಆದಮೇಲೆ ಒಂದು ಸ್ವೀಟ್ ಬೇಕಲ್ಲ, ಹಾಗಾಗಿ ಗಾಜರ್ ಹಲ್ವಾ ತೊಗೊಂಡ್ವು. ಸೊ ಕೋಲ್ಡಾಗಿತ್ತು, ಎಲ್ಲರೂ ಇದನ್ನೇ ಶೇರ್ ಮಾಡಿಕೊಂಡು ತಿಂದ್ವು. ಊಟ ಎಲ್ಲ ಆಯಿತು. ಸೊ ಈಗ ಈಸಿ ಮಾರ್ಟ್ ಕಡೆಗೆ ಬಂದಿದ್ದೀವಿ. ಯಾಕೆ ಅಂದರೆ ಮನೆಗೂ ಸ್ವಲ್ಪ ಸಾಮಾನು ಬೇಕಿತ್ತು, ಹಾಗೆ ರೆಸಾರ್ಟ್ಗೂ ಸಾಮಾನು ಬೇಕಿತ್ತು, ಅದಕ್ಕೆ ತೊಗೊಂಡೋಗೋಣ ಅಂತ. ಅವರಾಣಿ, ನೀವೇನಂತೀರ ಅದು ಗೊತ್ತಿಲ್ಲ. ಅವರಾಣಿ
result will not good. It will be not good, Daksha. Show me. Nede. ತಗೊಂಡು only one Kinder Joy. ನಾನು ಚಾಕ್ಲೇಟ್ ತಗೊಂಡ ಒಂದ್ ಸಾಕಾಗುತ್ತೆ. ಮಾಮು ತಿಂತಾಳಲ್ಲ, 2 ತಗೋ. ಅವಳೆಲ್ಲ ತಗೊಳ್ಬೇಕು, ಏನು ಬೇಕು ಅಂತ ಕರ್ಕೊಂಡು ಬಾ. What, Daksha? Which biscuit you want? Horlicks you want? Yeah. Small we will take. Okay. You like Horlicks biscuit? ಏನಂತೆ ಬಾರೋ ಚಿಕ್ಕದು Horlicks biscuit ಇದ್ರೆ ತಗೋ. ಹಾರ್ಲಿಕ್ಸ್ ತಿನ್ನಲ್ಲ ಅವನು. ಯಾರು ಹೇಳಿದ್ರು? ತಿಂತಾನಂತೆ, ಅವನೇ ಬೇಕು ಅಂತ. Hey, I have wait to ask my mom. Okay. Horlicks biscuit ತಿಂತಾನಂತೆ. Yeah, ಇಲ್ಲ ಚಿಕ್ಕದು ಅಲ್ಲಿರಲ್ಲ, ಅದೇ ತಗೋ. ಇದು ತಿನ್ರು, ಇದು ಚೆನ್ನಾಗಿರುತ್ತೆ ತಗೊಳ್ರಿ. take that. ನಿಮ್ ದಕ್ಷ ತಿನ್ನೋದು ತಗೋ. ಬೇರೆಯವ್ರು ಎಲ್ಲರೂ ತಿಂತಾರೆ. ಚಾಕೋ ಚಿಪ್ ತಿಂತಾನ, ಅದಕ್ಕೆ ನಾನು. ಇದೊಂದು ತಗೋತೀನಿ ನನಗೆ. ನೀ ತಿಂತೀಯ, ಅವ್ನು ತಿನ್ನಲ್ಲ, ಅದಕ್ಕೆ. ಇನ್ಯಾವ್ದಾದ್ರು ದಕ್ಷ? ಜಿಮ್ ಜಂಪ್ ಬಾಕ್ಸ್ ಯೂಸ್ ಇಲ್ಲಲ್ಲೋ, ಅದು ತಗೊಳ್ಳೋ, ರೌಂಡ್ ತಗೊಳ್ಳೋ. ಜಂಪ್ ಬಾಕ್ಸ್ ಏ ಚಿಮ್ ಪಾರ್ಸೆ ಚೆನ್ನಾಗಿರುತ್ತೆ ಚಿಂಟು, ಅದೊಂಥರ ಅದಕ್ಕಿಂತ ಅದೇ ತಗೋ, ಅದೇ ಸುಳ್ಳು. ಸಣ್ಣದಿಲ್ಲ, ಯಾವುದು ಚೆನ್ನಾಗಿರೋದು ಇಲ್ಲ. ಬೇರೆ ಕಲರ್ ತಗೊಳ್ಳಿ. ಸಿಝಲ್ 20 rupees. ಯೆಲ್ಲೋ ಕಲರ್ ತಿಂತಾನ. Daksha, will you eat this classic salted? ಸಾಕು. ನಿನ್ಗೆ ಚಿಂಟುಗೆ ಚಿಂಟು ನಿಂದು ಬ್ಲೂ ಕಲರಾ? ಸೋಯಾ ಸ್ಟಿಕ್ಸ್. ಹಲ್ದಿರಾಮ್ಸ್ ತಗೋ. ಹಲ್ದಿರಾಮ್ಸ್ ಇಲ್ಲ. ಆಯ್ತು, ಬಾ ಬಿಲ್ಲಿಂಗ್. ಗೈಸ್, ಸಾಮಾನು ತಗೊಳಕ್ ಬಂದಿದೀವಿ. ಎಲ್ಲರೂ ಬಂದಿದ್ದೀವಿ ಫುಲ್. ಈ ರೀತಿ ಬರಬೇಕು ಅಂತ ಎಷ್ಟು ದಿನದ ಆಸೆಗಳು ನೆರವೇರಿಸಿದೀವಿ ನೋಡಪ್ಪ. ಅಮ್ಮ ನೋಡು, ಬಿಸಿ ಗಾಳಿ ಬರ್ತಿಲ್ಲ. ಅದು ಮಾಮೂಲಿ. ಈಗ ಅಮ್ಮ, The color of your car is actually my favorite color. your favorite color? Then how is Chicky's car? What? Chicky's car, how you felt? It was nice. It was nice. Did you like? Yeah? How much? So much. So much. What about Chintu? ಚೆನ್ನಾಗಿದೆ. Did you like? ಹೇಳ ಚೆನ್ನಾಗೈತೆ. ಅಮ್ಮ ಹೇಳ, ನಾನು ಹಂಗೆ ಅನ್ಕೊಂಡಿದ್ದೆ, ಹಿಂಗೆ ಅನ್ಕೊಂಡಿದ್ದೆ. ನನ್ನ ಜೊತೆ ಫಸ್ಟ್ ಡ್ರೈವ್ ಬಂದಿದ್ಯಾ? ನನಗೆ ಎಷ್ಟು ಹಂಗೇನಿಲ್ಲ. ನಿಂಗೇನು ಹ್ಯಾಪಿನೇ ಇಲ್ಲ. ನಮ್ಮ ದಕ್ಷ ಎಷ್ಟು ಚಂದ ಹೇಳ್ದ ಗೊತ್ತಾ? ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಾರ್ ಚಿಕ್ಕಿ, ಇಟ್ ಬಿಕಮ್ ಅಂತ. ಅದು ಫೇವರೆಟ್ ಕಾರ್ ಏನು? ನಾ ಫೇವರೆಟ್ ಕಾರ್, ಫೇವರೆಟ್ ಕಲರ್. ಇಟ್ಸ್ ಇಟ್ ಫೇವ್ರೆಟ್ ಕಾರ್ ಟೂ. ಯಾ, ಕಲರ್ ಮಾತ್ರ. ಕಾರು ಹೇಳ್ದ. ಇದು ಫೇವರೆಟ್ ಕಾರ್. ಹ್ಞೂ ಕಲರ್ ಚೆನ್ನಾಗಿದೆ. ಗೈಸ್, ನಮ್ಮ ಚಿಂಟು ಹೊಸದು. ನಮ್ಮ ದಕ್ಷ ಏನಿದು ಕ್ಲೇ ತಗೊಂಡ್ಬಿಟ್ಟ ಗೈಸ್. Chicky, look rainbow. ಯಾ, See, red, orange, yellow, green. ಯು ಗಾಟ್ ಸ್ಮಾಲ್ ಬಕೆಟ್ ಆಲ್ಸೋ. Yes, my bucket. And I got some moldings. ಯಾ. Pear, mango, castle. Yeah, a castle. ಬಿಡು ಚಿಂಟು. That to be like this only. Okay, nice, good.
How will I keep it if it's not like that? ಒಳ್ಳೆ ಬುದ್ಧಿ ಬಂದೈತೆ. ಮೇ ಬಿ ಚಿಂಟುಗೆ ನಾನು ದೊಡ್ಡದು ತಂದ್ಕೊಟ್ಟಿದ್ದೆ ಅಲ್ಲ ಈ ವಯಸ್ಸಲ್ಲೇ ಅನ್ಸುತ್ತೆ ಲಾವಣ್ಯ. ಆ ಬ್ಯಾಂಗ್ಳೂರಿಂದ ನಾನು ತಗೊಬಂದಿದ್ದೆ. ಇನ್ನೂ ಐತಲ್ಲ ಹತ್ರ. Really? I still have the plate. Show me. ಊಟ ಎಲ್ಲ ಮಾಡಿಕೊಂಡು ಸಾಮಾನೆಲ್ಲ ತಗೊಂಡು ಮನೆಗೆಲ್ಲ ಡಂಪ್ ಮಾಡಿ ಆ್ಯಂಡ್ ರೆಸಾರ್ಟಿಗೆ ತಗೊಬರೋ ಸಾಮಾನೆಲ್ಲ ತಗೊಂಡು ರೆಸಾರ್ಟ್ ಕಡೆಗೆ ಬಂದ್ವು ಆ್ಯಂಡ್ ಇವತ್ತು ಇಲ್ಲೇ ಸ್ಟೇ ಮಾಡೋಣ ಅಂತ. ಹಾಗೇನೆ ನಾವು ಇವತ್ತು ಗೋಕರ್ಣ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಆಗಿ ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದೀವಿ ಲಗೇಜ್ ಸಮೇತ. ಇಲ್ಲೇ ಸ್ಟೇ ಆಗೋಣ ಅಂತ. ಇವಾಗಲೇ ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕೆ ಅಂದರೆ ನಾವು ಟೆಂಪಲಿಂದ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗ್ಬಿಟ್ಟಿರುತ್ತೆ, ಆವಾಗ ಫೋಟೋಸ್ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಇವಾಗ ನಮ್ಮ ಅಕ್ಕ ಫೋಟೋ ಸೆಷನ್ ಮಾಡಿಸ್ಕೊತಾ ಇದ್ದಾಳೆ. ನಮ್ಮ ಚಿಂಟು ಅಂತೂ ಮಾಡಿಕೊಡೋದಿಲ್ಲ ಗೈಸ್, ಫೋಟೋಸ್ ಕ್ಲಿಕ್ ಮಾಡಿಕೊಡೋದಿಲ್ಲ. ಅವಳು ಸ್ವಲ್ಪ ಮಾಡಿಕೊಂಡ್ಲು, ಹಾಗೆ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಕೊಟ್ಟೆ. ಹಾಗೆ ಒಂದು ರೌಂಡ್ ನಮ್ಮ ರೆಸಾರ್ಟ್ ಕಡೆ ಸುತ್ತ ಹಾಕೊಂಡು ಬಂದ್ವು. ಸೊ ಇವಾಗ ಟೆಂಪಲ್ಗೆ ಹೋಗಬೇಕು, ಬೇಗ ಬೇಗ ಹೋಗೋಣ ಗೈಸ್. ಅಲ್ಲೂ ಟೆಂಪಲಲ್ಲೂ ಕ್ಯೂ ಸಹ ಇರುತ್ತೆ. ಗೋಕರ್ಣ ಟೆಂಪಲ್ಗೆ ವಿಸಿಟ್ ಮಾಡೋಕ್ಕೂ ಡ್ರೆಸ್ ಕೋಡ್ ಇದೆ. ಹುಡುಗರೆಲ್ಲ ಪಂಚೆ ಹಾಕೋಬೇಕು, ಹಾಗೆ ಹುಡುಗಿರು ಕುರ್ತಾ ಪೈಜಾಮಾ ಸಲ್ವಾರು ಸ್ಯಾರೀಸು ಈ ರೀತಿ ಹಾಕೋಬಹುದು. ಸ್ಕರ್ಟ್ಸ್ ಎಲ್ಲ ಅಲೋ ಇಲ್ಲ ಗೈಸ್. ಆ್ಯಂಡ್ ಹುಡುಗರಿಗೆ ಬರ್ಮುಡಾಸ್ ಎಲ್ಲ ಅಲೋ ಇಲ್ಲ. ಅದಕ್ಕೇನೆ ನಮ್ಮ ಚಿಂಟುಗೂ ದಕ್ಷಿಣ್ಗೂ ಪಂಚೆನ ತಗೊಂಡ್ ಬಂದಿದ್ದೀವಿ, ಉಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಸಮ್ಮರ್ ಹಾಲಿಡೇಸ್ ಅಲ್ವಾ ಗೈಸ್, ಸೊ ಜನ ಇದ್ದೇ ಇರ್ತಾರೆ. ಆದ್ರೆ ಇಷ್ಟೊಂದು ಜನ ಇರ್ತಾರೆ ಅನ್ನೋದು ಗೊತ್ತಿಲ್ಲ. ಹನುಮಂತನ ಬಾಲದ ತರ ಕ್ಯೂ ಇತ್ತು. ಓದುವು ಸಿಗ್ತಾನೆ ಇಲ್ಲ ಫೈನಲ್ ಪಾಯಿಂಟು. ಆಮೇಲೆ ಜಾಯಿನ್ ಆದ್ವು. ನನ್ ಗಂಡಂಗೆ ಕೇಳಿದಿದ್ರೆ ಮೋಸ್ಟ್ ಪ್ರಾಬ್ಲಿ ಡೈರೆಕ್ಟ್ ಆಗಿ ದರ್ಶನ ಕೊಡ್ಸೋನೋ ಏನೋ, ಬಟ್ ನನ್ಗೆ ಯಾಕೋ ಕೇಳಕ್ ಮನ್ಸಾಗ್ಲಿಲ್ಲ ಗೈಸ್. ಚಿಂಟು ದಕ್ಷ ಹಾಯ್. ಗೈಸ್ ನಾವೆಲ್ಲರೂ ಗೋಕರ್ಣ ಟೆಂಪಲಿಗೆ ಬಂದಿದ್ದೀವಿ. ನೀವು ಅನ್ಕೊಬೋದು ಅಲ್ಲ, ನಿನ್ನೆ ಇನ್ನು ಅಲ್ಲಿದ್ರಿ ಇವತ್ತು ಅಲೆ ಇಲ್ಲಿದ್ದೀರಾ ಅಂತ. ನಾವು ಹಂಗೆ ಗೈಸ್ ಮಾಯ ಆಗ್ತೀವಿ ನೋಡಿ ಗೈಸ್. ಯಾವುದೇ ಟೆಂಪಲ್ಗೆ ಹೋದ್ರೂ ದೇವಸ್ಥಾನದ ಕಳಶ ನೋಡಬೇಕು ಅಂತಾರೆ. ಸೊ ಅದಕ್ಕೆ ನಾನು ನಿಮಗೂ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಂಡ್ಬಿಡಿ. ಬಿಕಾಸ್ ಒಳಗಡೆ ಇನ್ಸೈಡ್ ಅಂತೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಆದರೆ ದೇವರದ ಕಳಶ ಮೇಲ್ಗಡೆ ನೋಡಿದ್ರೆ ದೇವ್ರನ್ನ ನೋಡ್ದಂಗೆ ಅಂತ ಹೇಳ್ತಾರೆ. ಅಷ್ಟೇ ಪುಣ್ಯ ಫಲ ಸಿಗತ್ತೆ ಅಂತ. ಸೊ ಅದಕ್ಕೆ ನಿಮಗೂ ಆ ಫಲ ಸಿಗ್ಲಿ ಅಂದ್ಬಿಟ್ಟು ತೋರಿಸ್ದೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಹಾಗೆ ಲಿಂಗ ಸಹ ಕೈಗೆ ಸಿಕ್ತು ಗೈಸ್ ಮುಟ್ಟೋಕೆ. ಸೊ ಎಲ್ರಿಗೂ ಫೀಲ್ ಆಯ್ತಂತೆ, ನಮ್ಮ ಚಿಂಟುನು ಹೇಳ್ತಾ ಇದ್ದ ಹಾಗೆ. ಸೊ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವು. ಆ್ಯಂಡ್ ಅಲ್ಲಿ ಸ್ನ್ಯಾಕ್ಸ್ ತಿಂದಾನೆ ಇದ್ರೆ ಆಗುತ್ತಾ ಗೈಸ್, ಏನಾದರೂ ತಿನ್ನೋಣ ಅಂತ ಬಂದ್ವು. ಹಾಗೆ ಇಲ್ಲಿ ಪೈನಾಪಲ್ ಕಾಣಿಸ್ತಾ ಇತ್ತಲ್ಲ, ಸೊ ಜ್ಯೂಸ್ ಕುಡಿಯೋಣ ಅಂತ ನಿಂತ್ಕೊಂಡ್ವು. ಹಾಗೆ ಚಿರ್ಮುರಿ ಸಹ ತಿನ್ನೋಣ ಅಂತ ಅನ್ಕೊಂಡ್ವು. ಚಿರ್ಮುರಿ ಗೈಸ್ ಹಾನೆಸ್ಟ್ ಆಗಿ ಹೇಳ್ತೀನಿ ಚೆನ್ನಾಗಿರ್ಲಿಲ್ಲ. ಆ್ಯಂಡ್ ಅವರು ಅಲ್ಲಿ ಕಡಲೆ ಬೀಜನ ಶೇಂಗಾ ಬೀಜನ ರಾ ಹಾಕ್ತಾರೆ, ಅದು ಸಹ ಚೆನ್ನಾಗಿರ್ಲಿಲ್ಲ. ವ್ಯೂ ನೋಡಿ ಗೈಸ್, ಮೇನ್ ಬೀಚ್ ಇದು ಚೆನ್ನಾಗಿದೆ ಅಲ್ಲ. ಸೊ ನಮ್ದು ಮಿಡ್ ಬೀಚು ನಮ್ದೇನಿದೆ ರೆಸಾರ್ಟ್ ಅಲ್ಲ, ಸೊ ಅದು ಇದ್ರದ್ದು ಎಕ್ಸ್ಟೆಂಡೆಡ್ ವರ್ಷನ್ ಗೈಸ್. ಇಲ್ಲೇ ಹಾಗೆ ರೈಟ್ ಹೋದ್ರೆ ನಮ್ಮ ಮಿಡ್ ಬೀಚ್ ಸಿಗತ್ತೆ. ಸೊ ಇದಿಷ್ಟ ಆಯ್ತು. ಆ್ಯಂಡ್ ಫೈನಲಿ ನನಗೆ ಚುರುಮುರಿ ಇಷ್ಟ ಆಗ್ಲಿಲ್ಲ. ಪೈನಾಪಲ್ ಜ್ಯೂಸ್ ಬಂದು ಓಕೆ ಇತ್ತು. ನಾವು 2 ಚಿರ್ಮುರಿ ತಗೊಂಡ್ವು, ಹಾಗೆ 2 ಪೈನಾಪಲ್ ಜ್ಯೂಸ್ ತಗೊಂಡಿದ್ವು ಅಷ್ಟೇ. ಸೊ 2/3 ಚಿರ್ಮುರಿ ಮಾಡಿಸ್ಕೊಂಡಿದ್ವು. ಅದನ್ನು ತಿನ್ನೋ ಅಷ್ಟೊತ್ತಿಗೆ ಸ್ಟಮಕ್ ಫುಲ್ ಅನ್ನಿಸ್ಬಿಡ್ತು. ನೋಡಿ ಗೈಸ್, ನಿಮಗೋಸ್ಕರ ಮೇನ್ ಬೀಚ್ ಎಂದು ಈ ಒಂದು ಸುಂದರವಾದ ನೋಟನ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮರಿಬೇಡಿ. ನಮ್ ದಕ್ಷಂಗೆ ಐಸ್ ಕ್ರೀಮ್ ಕೊಡ್ಸಿದ್ದೇವೆ, ಅವನಂತೂ ದೇವ ಎಲ್ಲ ಬೀಳಿಸ್ಕೊಂಡ್ಬಿಟ್ಟ ಗೈಸ್. ಅವನಿಗೆ ಬೇಗ ಬೇಗ ತಿನ್ನೋಕೆ ಬರ್ಲಿಲ್ಲ. ವಾಟ್ ದಕ್ಷ ಇಸ್ ಈಟಿಂಗ್? ಫ್ರೆಂಚ್ ಫ್ರೈಸ್. I got some new animal stuff. Guys, Daksha has taken animal toy. ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ 7:30-8 ಗಂಟೆ ಆಗಿತ್ತು. ಸೊ ಊಟ ಮಾಡ್ಬಿಡೋಣ ಅಂತ ಅನ್ಕೊಂಡ್ವು. ಆಮೇಲೆ ಮಕ್ಳುಗಳು ಮಲ್ಕೊಂಡ್ ಬಿಡ್ತವೆ ಅನ್ಕೊಂಡು ಊಟ ಆರ್ಡರ್ ಮಾಡಿದೀವಿ. ಗೈಸ್, ಎಂತ ಕಡೆ ಬಂದ್ರು ನಮ್ ದಕ್ಷಂಗ್ ರೊಟ್ಟಿನೇ ಗತಿ.
ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನಂತೂ ಜ್ಯೂಸ್ ಪ್ರಿಯಳು. ಸೊ ಜ್ಯೂಸು ಐಸ್ ಕ್ರೀಮು ಕೊಟ್ಟರೆ ಸಾಕು, ಊಟ ತಿಂಡಿ ಏನೂ ಬೇಡ ನನಗೆ. ನೋಡಿ ಹೇಗೆ ಇರ್ತಾ ಇದ್ದೀನಿ. ಎಣ್ಣೆ ಹೊಡಿಯೋರು ಸಹ ಹಿಂಗೆ ಎಣ್ಣೆ ಹೊಡಿಯಲ್ಲ ಅನ್ಕೋತೀನಿ, ಅಷ್ಟು ಜ್ಯೂಸನ್ನ ನಾನಂತೂ ಕುಡಿತೀನಿ. ಬಟ್ ಆಲ್ರೆಡಿ ಮೆಂಟಲಿ ಫಿಕ್ಸ್ ಆಗಿದ್ದೀನಿ, ನಮ್ಮ ಅಕ್ಕ ನಮ್ಮ ಚಿಂಟು ಎಲ್ಲರೂ ಹೋದ್ಮೇಲೆ ಇವನ್ನೆಲ್ಲ ಬಿಟ್ಬಿಡ್ಬೇಕು, ಇದೇ ಲಾಸ್ಟ್ ಅಂತ ಅನ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ಗಟ್ಟಿ ಮನ್ಸು ಮಾಡಬೇಕು, ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಅಷ್ಟೇ ಸಾಕು. ನಿಂಗೇನು ಬೇಕು? ಅನ್ನ ಬೇರೆ ಫ್ರೈಡ್ ರೈಸ್ ಎಲ್ಲ ಏನು ಬೇಡ. ಹಾಗಾದ್ರೆ ನಾವೇ ಮೊಸರು ತಗೊಂಡು ಕಲಿಸ್ಕೊಂಡು ತಿನ್ನೋಣ. ನಿಂಗೆ ನಿಂಗೇನು ಬೇಕು? ನಾನು ಒಬ್ಬನೇ ತಿನ್ನಲ್ಲ. ನಿಂಗೇನು ಬೇಕಾ? ಏನಂತ ಹೇಳು. ತಿನ್ನು ಏನಾದ್ರು ಬೇಕಾದ್ರೆ. ಸಿಝೋನ್ ಫ್ರೈಡ್ ರೈಸ್ ತಿಂತೀನಿ. Who are you? ವೆಜ್ ಫ್ರೈಡ್ ರೈಸ್. ನೂಡಲ್ಸ್ ತಿಂತೀಯ ದಕ್ಷ? I'm going to noodles. I am already sleeping. ನಿಂಗೇನು ಬೇಕು ನೀವು ಮಾಡ್ಕೊಳ್ಳಿ. ಇಲ್ಲಿ ಯಾರಿಗೂ ಊಟ ಮಾಡೋ ಮನ್ಸಿರ್ಲಿಲ್ಲ, ಎಲ್ರಿಗೂ ಸ್ಟಮಕ್ ಫುಲ್ ಆಗ್ಬಿಟ್ಟಿದೆ. ಔಟ್ ಸೈಡು ಬೇರೆ ತಿಂದಿದ್ವು ಅಲ್ಲ, ಚುರುಮುರಿ ಎಲ್ಲ, ಹಾಗಾಗಿ ಸ್ಟಮಕ್ ಫುಲ್ಲು. ಸೊ ಇಲ್ಲಿ ಲೈಟಾಗಿ ಫ್ರೆಂಚ್ ಫ್ರೈಸು, ಮಶ್ರೂಮ್ ಪೆಪ್ಪರ್ ಒಂದು ಸಾಲ್ಟ್ ತಿಂದ್ವು. ಹಾಗೇನೆ ಏನದು ಸೋಡಾ ಕುಡಿಯೋಣ ಅಂತ ಸೋಡಾ ತರಿಸ್ಕೊಂಡ್ವು. ಆ್ಯಂಡ್ ನಿಮಗೆ ಗೊತ್ತು ಫ್ರೂಟ್ ಜ್ಯೂಸ್, ಫ್ರೂಟಿ ಬೇರೆ ಇತ್ತು. ಸೊ ಎಲ್ಲ ಚೆನ್ನಾಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊಟ್ಟೆ ಲೋಡ್ ಆಗೋಯ್ತು ಗೈಸ್. ಇನ್ನೇನು ಡೈರೆಕ್ಟ್ ಒಂದೆರಡು ರೌಂಡ್ ವಾಕ್ ಮಾಡಿಬಿಟ್ಟು ಹೋಗಿ ಮಲ್ಕೊಳ್ಳೋದೆ ಶಿವಾ ಅಂತ. ಗೈಸ್, ಇವತ್ತು ನಾ ಎಲ್ಲಿ ಸ್ಟೇ ಮಾಡಿದ್ದೀನಿ ಗೊತ್ತಾ? ನಮ್ಮದೇ ರೆಸಾರ್ಟಲ್ಲಿ, ಬೀಚ್ ರೆಸಾರ್ಟ್. ನಮ್ಮ ದಕ್ಷ ಸಹ ನಮ್ಮ ಜೊತೆನೇ ಇದ್ದಾನೆ. ಇದು ಬಂದು ಬೀಚ್ ಫ್ರಂಟ್ ಪ್ರಾಪರ್ಟಿ, ಬೀಚ್ ಫೇಸಿಂಗ್ ರೂಮು, 5 ಆಕ್ಯುಪೆನ್ಸಿ ರೂಮು. ನೋಡಿ, ಅದು ಒಂದು ಡಬಲ್ ಕಾಟ್, ಇದು ಒಂದು ಡಬಲ್ ಕಾಟ್, ದೆನ್ ಇದೊಂದು ಸಿಂಗಲ್ ಕಾಟ್. ಸೊ ಟೋಟಲಿ 5 ಆಕ್ಯುಪೆನ್ಸಿ ರೂಮ್. ಒನ್ಸ್ ಅಗೇನ್ ವೆಲ್ಕಮ್ ಗೈಸ್. ಇದು ಬೀಚ್ ವ್ಯೂ ಇದೆ, ಬನ್ನಿ ತೋರಿಸ್ತೀನಿ. ನಾನೇ ಕಾಣ್ತಾ ಇದ್ದೀನಿ ಅಲ್ಲ. ಈ ರೂಮ್ ಬಂದು ಬೀಚ್ ವ್ಯೂ ಅಂತ ಹೇಳಿದೆ ಅಲ್ಲ, ಸೊ ಬನ್ನಿ ತೋರಿಸ್ತೀನಿ. ದಕ್ಷ, ಜಸ್ಟ್ ಓಪನ್ ಇಟ್. ಸಿ, ವಾವ್, ಲಿವ್ ಇನ್ ವೇವ್ಸ್. 11 guys, it's 11 waves. Live in waves, yeah. ನೋಡಿ ಗೈಸ್, I like it. ಯು ಲೈಕ್ ಇಟ್? Yeah, bro. ಸೊ ನೋಡಿ ಗೈಸ್, You ಚೆನ್ನಾಗಿ ಐತೆ. ವ್ಯೂ ಚೆನ್ನಾಗಿ ಐತೆ. Oh. ಯಾ, ಸೊ ಹಿಯರ್ ಇಟ್ And ಇಸ್. Vicky, you show them Here the it is. chairs. ಯಾ, ಚೇರ್ಸ್ ಆರ್ಬೋದು. ನಿನ್ನೆ ಫುಲ್ ಬಸ್ ಜರ್ನಿ ಆಗಿತ್ತು ಆ್ಯಂಡ್ ಬೆಳಗ್ಗೆ ಎದ್ದು ರೆಸ್ಟ್ ಸಹ ಇಲ್ಲ, ಎದ್ದು ರೆಡಿಯಾಗಿ ಔಟ್ಸೈಡ್ ಹೋಗಿ ಬಂದ್ವು. ಹಾಗೆ ಆಮೇಲೆ ಇಲ್ಲಿ ಟೆಂಪಲ್ ವಿಸಿಟ್ ಮಾಡೋದು. ಸೊ ಎಲ್ಲರೂ ಟಯರ್ಡ್ ಆಗಿದ್ದಾರೆ ಗೈಸ್, ಅದಕ್ಕೆ ಎಲ್ರು ದಬಾಕೊಂಡಿದ್ದಾರೆ. ದಬಾಕೊಳ್ಳೋ ಮುಂಚೆ ಎಲ್ರಿಗೂ ಮೊಬೈಲ್ ನೋಡೋ ಅಭ್ಯಾಸ. ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ಇವತ್ತು ಟೆಂಪಲ್ ರನ್ ಮಾಡಿದ್ವು, ಮತ್ತು ಇಲ್ಲಿ ಬಂದು ಸ್ಟೇ ಆಗಿದ್ದೀವಿ. ಸೊ ಹೇಗಿದೆ ನಮ್ಮ ಸ್ಟೇ? ಹಾಗೆ ದೇವ್ರ ದರ್ಶನ ಮಾಡಿಸೋಕ್ಕಾಗಲಿಲ್ಲ, ಬಿಕಾಸ್ ಎಲ್ಲ ಕಡೆ ನಿಷೇಧ 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 ಅಂತ ಹಾಕಿರ್ತಾರೆ ಗೈಸ್. ಏನಾಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ಪ್ರತಿಯೊಂದು ಕಡೆನೂ ನಿಷೇಧ ಅಂತ ಹಾಕಿರ್ತಾರೆ. ಸೊ ನಿಮಗೆಲ್ಲ ದರ್ಶನ ಮಾಡಿಸ್ತಾ ಇದ್ದೆ, ಇಲ್ಲ ಅಂದರೆ ಸುಮ್ಮನೆ ಯಾಕೆ ಬೇಕು ರಿಸ್ಕು ಅಂದ್ಬಿಟ್ಟು ಮಾಡಲಿಲ್ಲ. ಸೊ ಇವತ್ತು ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವು, ನಾನು ನಮ್ಮ ಅಕ್ಕ ಎಲ್ಲ. ಸೊ ತುಂಬ ರಶ್ ಇತ್ತು ಗೈಸ್ ಇವತ್ತು ಸಹ. ನಾನು ಯಾವಾಗ ಹೋಗಿದ್ದು ಹೇಳಿ, ಆವಾಗ ಅಮ್ಮನ ಜೊತೆ ಹೋಗಿದ್ದೆ. ಸೊ ಇವಾಗ ನಮ್ಮ ಅಕ್ಕನ ಜೊತೆ ಹೋಗಿ ಬಂದೆ. ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಆ್ಯಂಡ್ ಇಲ್ಲಿ ಬಂದು ಈಗ ಸ್ಟೇ ಮಾಡಿದ್ದೀವಿ. ನೋಡೋಣ ನಾಳೆ ಏನು ಎತ್ತ ಅಂತ ಗೊತ್ತಿಲ್ಲ. ವಿಲ್ಸಿ, ನಾಳೆಗೆ ಏನಾದರೂ ಮಾಡಬೇಕು. ಕಸ ಗುಡಿಸ್ಬೇಕು ಅಂತ ಇದೆಯಾ? ಸದ್ಯಕ್ಕೆ ಇವತ್ತಿನ ಪಾಡು ಇಷ್ಟು. ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.